ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಷ್ಮಾ ಗೌತಮ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ರಿಗೂ ತಿರುಪತಿಗೆ ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಸೊ ಬಜೆಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿನ ಲ್ಯಾಂಗ್ವೇಜ್ ಬೇರೆ ನಮ್ದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ನಮ್ಗೆ ಅರ್ಥ ಆಗಲ್ಲ. ಬಸ್ಗಳಿಗೆಲ್ಲ ವೆಯ್ಟ್ ಮಾಡ್ಬೇಕು ಅಂತ ಹೇಳಿ ಹೋಗೋಣ ಬಿಡು ನೆಕ್ಸ್ಟ್ ಮಂತ್ ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಟೆನ್ಷನ್ ಬೇಡ, ಈ ವಿಡಿಯೋ ಫುಲ್ ನೋಡಿ. ಕಮ್ಮಿ ಬಜೆಟ್ ಅಲ್ಲಿ ತಿರುಪತಿ ಪ್ಯಾಕೇಜ್ ನ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಾನು ಬೆಂಗಳೂರಿಗೆ ಬಂದು ಆನಂದರಾವ್ ಸರ್ಕಲ್ ಹತ್ರ ಸಿ ಬರ್ಡ್ ಆಫೀಸ್ ಇರುತ್ತೆ. ಸಿ ಬರ್ಡ್ ನೋಡ್ಕೊಳ್ಳಿ. ಇಲ್ಲಿ ಹೋಗಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಆ ಡೇಟ್ ಅಲ್ಲಿ ಬುಕ್ ಮಾಡ್ಕೊಬೇಕು. ಸ್ಲೀಪರ್ ಸೆಮಿ ಸ್ಲೀಪರ್ ಎರಡು ಸಿಗುತ್ತೆ. ಸ್ಲೀಪರ್ ಅಂದ್ರೆ ಬೇಗ ಸಿಗ್ಬಿಡುತ್ತೆ, ಸೆಮಿ ಸ್ಲೀಪರ್ ಅಂದ್ರೆ ಸ್ವಲ್ಪ ಡೇಟ್ಸ್ ಲೇಟ್ ಆಗಿ ಸಿಗುತ್ತೆ. ವೇಟ್ ಮಾಡಿ ನೋಡಿ ಬುಕ್ ಮಾಡ್ಕೊಬೇಕು. ಅಲ್ಲಿ ಬೇಕಾಗಿರೋ ಇನ್ಫಾರ್ಮೇಶನ್ಸ್ ಎಲ್ಲ ಅವರೇ ಕೊಡ್ತಾರೆ. ಒಬ್ರಿಗೆ 2,900 ರೂಪಾಯಿ ಆಗುತ್ತೆ. ಸೊ ಬುಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಬಂದು ಅವತ್ತಲ್ಲೇ ಇದ್ದು ಸ್ಟೇ ಆಗಿ ಬೆಳಗ್ಗೆ ಎದ್ದು ಮತ್ತೆ ತುಮಕೂರಿಗೆ ನಾವು ರಿಟರ್ನ್ ಬಂದ್ವಿ. ಬರ್ತಾ ಆನ್ ದಿ ವೇ ಅಲ್ಲಿ ಜೋಳದ ರೊಟ್ಟಿ ಊಟ ತಿಂದ್ವಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು. 30 ರೂಪೀಸ್ಗೆಲ್ಲ 2 ಜೋಳದ ರೊಟ್ಟಿ. ಹೊಟ್ಟೆ ಅಂತೂ ಸಖತ್ ತುಂಬುತ್ತೆ. ಅದರಿಂದ ತುಮಕೂರಿಗೆ ಬಂದು ಮತ್ತೆ ನಾನು 28ನೇ ತಿರುಪತಿ ಬುಕಿಂಗ್ ಇದ್ದಿದ್ದಕ್ಕೆ ಮತ್ತೆ 28 ನನ್ನ ಫ್ರೆಂಡ್ ಮನೆಗೆ ಹೋಗಿ ನೈಟ್ ನಮಗೆ 10:30ಗೆ ಬಸ್ ಇರುತ್ತೆ. ಅಲ್ಲಿಂದ ಪಿಕಪ್ ಪಾಯಿಂಟ್ ಬಂದು ನಮಗೆ ಗಾಂಧಿನಗರ್ ಹತ್ರ ಕೊಟ್ಟಿರ್ತಾರೆ. ಅಲ್ಲಿ ಹೋಗ್ಬೇಕಂದ್ರೆ 10:30ಗೆ ಇದ್ದಿದ್ದಕ್ಕೆ ನಾವು 9:30ಗೆಲ್ಲ ಹೊರಟ್ವಿ. ಅಲ್ಲಿಂದ ಲಗ್ಗೆರೆವರೆಗೂ ನನ್ನ ಫ್ರೆಂಡೇ ಡ್ರಾಪ್ ಮಾಡಿದ್ಲು. ಲಗ್ಗೆರೆಯಿಂದ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾನು ಇಬ್ರು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೊರಟ್ವಿ. ಕರೆಕ್ಟ್ ಆಗಿ ಇನ್ನೂ 10 ನಿಮಿಷ ಬೇಗನೆ ಹೋಗಿದ್ವಿ ಅಲ್ಲಿಗೆ ನಾವು. ನೋಡಿ ಇದೆ ಪಿಕಪ್ ಪಾಯಿಂಟ್. ಬಸ್ ಇಲ್ಲೇ ಬರೋದು. ಟೈಮ್ ಇತ್ತು ಇನ್ನೂನು, ಬಟ್ ನಮಗೆ 20 ನಿಮಿಷ ಲೇಟ್ ಅಂತ ಮೆಸೇಜ್ ಬಂದಿತ್ತು ಆಲ್ರೆಡಿ. ಬಂದು ಇಲ್ಲಿ ಚೆಕಿಂಗ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ವಿ. ನಮಗೆ ಸೀಟ್ ನಂಬರ್ ಬಸ್ ನಂಬರ್ ಎಲ್ಲ ಇಲ್ಲೇ ಕೊಡ್ತಾರೆ. ಬಸ್ ನಂಬರ್ ಎಲ್ಲ ಗೊತ್ತಿರಲ್ಲ ಫಸ್ಟೇ ನಮಗೆ. ಅವರೇನೇ ಟಿಕೆಟ್ ಮೇಲೆ ಬಸ್ ನಂಬರ್ ಎಲ್ಲ ಬರ್ದಿ ಕೊಡ್ತಾರೆ. ಅಲ್ಲಂತೂ ಬಸ್ ನಂಬರ್ ಇಲ್ಲ ಅಂದ್ರೆ ಬಸ್ಸೇ ಗೊತ್ತಾಗಲ್ಲ. ಸೇಮ್ ಬಸ್ ಇರ್ತವೆ ಎಲ್ಲವನು. ನಂಬರ್ ನೋಡ್ಕೊಂಡೆ ಬಸ್ ಹತ್ಬೇಕು ನಾವು. ಪ್ರೊಸೀಜರ್ ಎಲ್ಲ ಮುಗಿಸಿ ಕೊಟ್ರು ನಮಗೆ ಟಿಕೆಟ್ನ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಸ್ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಸೊ ನಮ್ಮ ಬಸ್ಸು ಬಂತು ಫೈನಲಿ. ನಾವು ಇದೇ ಬಸ್ ಅಂತ ಶಾಕ್ ಆದ್ವಿ. ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಬಸ್ ಅಂತೂ. ಮೇ ಬಿ ನಮ್ಗೆ ಹೊಸ ಬಸ್ ಕೊಟ್ಟಿದ್ರು ಅನ್ಸುತ್ತೆ ಇನ್ನೂ. ಸೊ ಅಲ್ಲೂ ಕೂಡ ನಾವೇನ್ ಬುಕ್ ಮಾಡಿದಾಗ ಕೊಟ್ಟಿರ್ತೀವಿ ಡಾಕ್ಯುಮೆಂಟ್, ID ಪ್ರೂಫ್ ಎಲ್ಲಾನು, ಅದನ್ನ ತಗೊಂಡೋಗಿರ್ಬೇಕು. ಅಲ್ಲಿ ID ನಂಬರ್ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ. ಬಸ್ ಒಳಗಡೆ ನೋಡಿ ಈ ತರ ಇದೆ. ತುಂಬಾ ಲಕ್ಸುರಿ ಆಗಿದೆ. ಫಸ್ಟ್ ಹೇಳ್ದಂಗೆ ಇದು ಸೆಮಿ ಸ್ಲೀಪರ್ ಇರುತ್ತೆ. ಸೆಮಿ ಸ್ಲೀಪರ್ ಅಂದ್ರೆ ಕಂಪ್ಲೀಟ್ ಎಲ್ಲಾನು ಅವ್ರದ್ದೇ ಆಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಊಟ, ತಿಂಡಿ ಮತ್ತೆ 3 ದೇವಸ್ಥಾನ ಕವರ್ ಮಾಡಿಸ್ತಾರೆ. ಇಷ್ಟು ಈ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತೈತೆ. ವಿತ್ ರೂಮ್ ಕೂಡ. ರೂಮ್ ಅಲ್ಲಿ ಹಾಟ್ ವಾಟರ್ ಇರುತ್ತೆ, ಅದೇನ್ ಟೆನ್ಷನ್ ಇರಲ್ಲ. ಅಲ್ಲೇ ಅದೆಲ್ಲಾನು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಬಸ್ ಕೂಡ ಇವ್ರದೇ ಆಗಿರುತ್ತೆ. ಸೀಟ್ ನಂಬರ್ ಬಂದು 13, 14. ಸೀಟ್ ನಂಬರ್ ಏನಿದ್ರು ಟಿಕೆಟ್ ನಾವು ಫಸ್ಟ್ ಬುಕ್ ಮಾಡ್ತೀವಲ್ಲ ಅವತ್ತೇ ಕೊಟ್ಬಿಟ್ಟಿರ್ತಾರೆ ಟಿಕೆಟ್ ಅಲ್ಲೇನೆ. ನೋಡಿ ಬಸ್ ಒಳಗಡೆ ಎಲ್ಲ ಈ ತರ ಇರ್ತೈತೆ. AC ಬಸ್ ಇರುತ್ತೆ, ಸೆಮಿ ಸ್ಲೀಪರ್ ಇರುತ್ತೆ. ನೋಡಿ ಇವಾಗ ಬಸ್ ಹೊರಡ್ತಿದೆ. ಟೈಮ್ ನಮಗೆ 10:30ಗೆ ಓಡ್ಬೇಕಾಗಿದ್ದ ಬಸ್ಸು ಹೊರಟಿರೋದು ನೋಡಿ 10:55ಕ್ಕೆ. ನಿಯರ್ಲಿ 11 ಗಂಟೆ. ನಮ್ಗೆ 20 ಮಿನಿಟ್ಸ್ ಅಂತ ಮೊದಲೇ ಲೇಟ್ ಅಂತ ಹೇಳಿದ್ರು. ಮಾತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ ಗೈಡ್ ಕೊಡ್ತಾರೆ. ಇದೇ ರೂಮು. ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಗೈಡ್ ಕೊಟ್ಟಿದ್ದಾರೆ ನೋಡಿ. ಅನಂತರ ನಿಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಬರ್ಬೇಕು. लगेज ಎಲ್ಲ ದೊಡ್ಡ ಬ್ಯಾಗ್ಸ್ ಇದ್ರೆ ಫಸ್ಟ್ ಫ್ಲೋರ್ ದಲ್ಲಿ ಫ್ರೀ ರೂಮ್ ಅಂತ ಇದು. आप लोग जा रहे 300 रुपीज स्पेशल एंड ट्रेन लाइन में बालाजी दर्शन के लिए. वो दर्शन को जाने के टाइम और माता ಇಲ್ಲಿಂದ ನಮಗೆ 45 ಮಿನಿಟ್ಸ್ ಫ್ರೆಶ್ ಅಪ್ ಗೆ ಅಂತ ಬಿಡ್ತಾರೆ. 45 ಮಿನಿಟ್ಸ್ ಅಂತ ಹೇಳ್ತಾರೆ, ಬಟ್ ಎಲ್ಲರೂ ಬರೋಷ್ಟರಲ್ಲಿ 1 ಅವರ್ 1.5 ಅವರ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿಂದ ನಮಗೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ, ಪದ್ಮಾವತಿ ಟೆಂಪಲ್ಗೆ. ಬಟ್ ಅಲ್ಲಿ ಮೇನ್ ಥಿಂಗ್ ಏನಂದ್ರೆ ಎಂಟ್ರೆನ್ಸ್ ಫೀಸಸ್ ಎಲ್ಲ ನಮ್ದೇ ಇರುತ್ತೆ. ಪದ್ಮಾವತಿ ಟೆಂಪಲ್ ಅಲ್ಲಿ 100 ರೂಪೀಸ್ 200 ರೂಪೀಸ್ ಎಲ್ಲ ಈ ತರ ಎಂಟ್ರೆನ್ಸ್ ಫೀಸ್ ಇರುತ್ತೆ.
ಅಲ್ಲ ನಮ್ದೇ ತಗೊಳ್ಬೇಕು, ಅದು ಇವ್ರು ಪ್ರೊವೈಡ್ ಮಾಡಲ್ಲ. ಇವ್ರದ್ದೇನಿದ್ರು ತಿರುಪತಿ ಬಾಲಾಜಿ ದರ್ಶನ್ಗೆ VIP ಟಿಕೆಟ್ ಅಂದ್ರೆ 300 ರುಪೀಸ್ TTT ಟಿಕೆಟ್ ಇವ್ರದೇ ಕೊಡ್ತಾರೆ. ರೂಮ್ ನೋಡಿ, ಹೋಟೆಲ್ ಈ ತರ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಲಕ್ಸುರಿ ಆಗಿರುತ್ತೆ. 5 ಸ್ಟಾರ್ ಹೋಟೆಲ್ ಇದು. ಅಲ್ಲಿ 1 ಅವರ್ ಫ್ರೆಶ್ ಅಪ್ ಗೆ ಅಂತ ಬಿಡ್ತಾರೆ. ಅಲ್ಲೇನೆ ತಿಂಡಿ ಊಟ ಎಲ್ಲಾನು ಅಲ್ಲೇ ಕೊಡ್ತಾರೆ. ಸೊ ನೋಡಿ ಎಲ್ಲ ಚೆಕ್ ಮಾಡಿ ನಮ್ಗೆ ರೂಮ್ ನಂಬರ್ 315 ಕೊಟ್ರು. ಅದು 3rd ಫ್ಲೋರ್ ಅಲ್ಲಿ ಇರುತ್ತೆ. ನಮ್ ಪ್ಯಾಕೇಜ್ ಅಲ್ಲಿ ಬಂದಿರೋ ಎಲ್ಲಾ ಟೂರಿಸ್ಟ್ ರೂಮ್ಸ್ ಪ್ರೊವೈಡ್ ಆಗೋದು 3rd ಫ್ಲೋರ್ ಅಲ್ಲೇನೆ. ಸೊ ಎಲ್ಲಾರು ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ರು. ನಾವು ವೆಯ್ಟ್ ಮಾಡೋ ಸೀನ್ ಎಲ್ಲ ಇಲ್ಲ. ಸೊ ನಾವು ಸ್ಟೆಪ್ಸ್ ಹತ್ಕೊಂಡೆ ಹೋಗ್ವಿ. ನೋಡಿ 3rd ಫ್ಲೋರ್. ನಮ್ದು ರೂಮ್ ಡೋರ್ ಆಲ್ರೆಡಿ ಓಪನ್ ಮಾಡಿ ಬಿಟ್ಬಿಟ್ಟಿದ್ರು ಯಾರೋ. ಸೊ ಹೋಗಿ ಕೀ ಹಾಕಿದ ತಕ್ಷಣ ಎಲ್ಲ ಲೈಟ್ಸ್ ಆನ್ ಆಗಿದೆ. ನೋಡಿ ರೂಮ್ ಈ ತರ ಇರುತ್ತೆ. ಎಲ್ಲಾ ರೂಮ್ಸ್ ಸೇಮ್ ಟು ಸೇಮ್ ಇದೆ ಇಲ್ಲಿ. ಬಟ್ ಇನ್ನೊಂದ್ ಏನಪ್ಪಾ ಇಲ್ಲಿ ಅಂದ್ರೆ, ಸಿಂಗಲ್ ಆದ್ರೂ ಹೋಗಿ ಅಥವಾ ವಿತ್ ಫ್ಯಾಮಿಲಿ ಆದ್ರೂ ಹೋಗಿ, ಫ್ಯಾಮಿಲಿ ಅವ್ರಿಗೇನೋ ಒಂದು ರೂಮ್ ಕೊಡ್ತಾರೆ ಇಲ್ಲಿ. ಬಟ್ ಸಿಂಗಲ್ಸ್ಗೂ ಸಹ ಸೇಮ್ ಸಿಂಗಲ್ ರೂಮ್ ಪ್ರೊವೈಡ್ ಮಾಡ್ತಾರೆ. ತುಂಬಾನೇ ಚೆನ್ನಾಗಿದೆ, ಕ್ಲೀನ್ ಆಗಿದೆ, ಹೈಜಿನ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಚೆಕ್ಔಟ್ ಆಗಿದ ತಕ್ಷಣ ಇಲ್ಲಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಇದು ಜಾಸ್ತಿ ನಮ್ಮ ಸೀ ಬರ್ಡ್ ಟ್ರಿಪ್ ಪ್ಯಾಕೇಜ್ ಅವರೇ ಈ ರೂಮಿಗೆ ಬರೋದ್ ಜಾಸ್ತಿ ಈ ಹೋಟೆಲ್ಗೆ. ಅಲ್ಲಿ 1 ಅವರ್ಗುನು ಒಂದೊಂದು ನಮ್ದೇ ಸೀ ಬರ್ಡ್ ಪ್ಯಾಕೇಜ್ ಇಂದ ಒಂದೊಂದು ಬಸ್ ಬರ್ತಾನೆ ಇರುತ್ತೆ. ಅಲ್ಲಿ ಪ್ರತಿ 1 ಅವರ್ಗೂ ಚೇಂಜ್ ಆಗ್ತಿರುತ್ತೆ. ಒಂದ್ ದಿನಕ್ಕೆ ಇವ್ರದ್ದು 3 ಬಸ್ ಬರ್ತಾ ಇರ್ತವೆ ಟ್ರಿಪ್ಪಿಗೆ. ಅಲ್ಲಿ ಬಸ್ಗಳು ಮೇನ್ ನಂಬರ್ ನಾವ್ ಏನಕ್ಕೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಇವ್ರದೇ ಕಂಪ್ನಿ ಬಸ್ 3 ನಿಂತ್ಕೊಳ್ತವೆ ಅಲ್ಲಿ ಬಂದು. ಯಾವ ಬಸ್ ಅಂತ ಗೊತ್ತಾಗಲ್ಲ. ಸೊ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ನೋಡಿ ಈ ಲುಕ್ ಅಲ್ಲಿ ರೆಡಿ ಆಗಿ ಟೆಂಪಲ್ ಗೆ ಹೊರಟ್ವಿ. ಅಲ್ಲಿ ಕಂಪಲ್ಸರಿ ಡ್ರೆಸ್ ಕೋಡ್ ಇರುತ್ತೆ. ಹುಡುಗರ್ಗೆ ಪಂಚೆ ಶರ್ಟ್, ಹುಡುಗಿರ್ಗೆ ಚೂಡಿದಾರ್ ಅಥವಾ ಕುರ್ತೀಸ್ ಇರುತ್ತೆ. ಇದು ಮೈನ್ ಥಿಂಗ್ ಅಲ್ಲಿ. ವೆಸ್ಟರ್ನ್ ವೇರ್ ಅಲೌಡ್ ಇಲ್ಲ ಅಲ್ಲೆಲ್ಲೂನು. ಅದು ಮೊದ್ಲೇ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಕೂಡ. ಸೊ ನಾವು ಲಗೇಜ್ ನ ತಗೊಂಡೋಗಿ ಫಸ್ಟ್ ಫ್ಲೋರ್ ಅಲ್ಲಿ ಇಡಕ್ಕೆ ಹೇಳ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಮ್ ಲಗೇಜಸ್ ನ ಎಲ್ಲ ಇಟ್ಟು ಅಲ್ಲಿಂದ ಟೆಂಪಲ್ ಗೆ ಹೊರಟ್ವಿ. ಗೈಸ್ ಇಲ್ಲಿ ಇಷ್ಟು ಮಳೆ ಇದೆ, ಅಲ್ಲಿ ಎಷ್ಟು ಸೆಕೆ ಅಂದ್ರೆ AC ಹಾಕೊಂಡ್ರು ಸೆಕೆ ಕಡಿಮೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ. ಸೊ ಇಲ್ಲಿಂದ ಹೊರಟ್ವಿ. ನಮ್ ಟ್ರಿಪ್ ಪ್ಯಾಕೇಜ್ ಅವರೆಲ್ಲ ರೆಡಿ ಆಗಿದ್ರು. ಬಸ್ ಕೂಡ ಆಲ್ರೆಡಿ ಬಂದ್ ನೋಡಿ ಅಲ್ಲಿ ಎಷ್ಟು ಬಸ್ ನಿಂತಿದೆ ಅಂತ. ಇವ್ರದ್ದೇ ಬಸ್ ಕೂಡ ನಿಂತಿರುತ್ತೆ. ಇದೇ ನಮ್ ಬಸ್ಸು. ಸೊ ಇಲ್ಲಿಂದ ಹೊರಟ್ವಿ. ನೋಡಿ ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಬರ್ತೀವಿ ಅನ್ನೋರು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೂಡ ಅಲ್ಲೇ ಇದೆ. ಅದೇನು ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ದು ಇದು ಹೋಟೆಲ್ ಇದೆ ಅಂತ ಹೇಳ್ತೀನಿ ಆಮೇಲೆ, ಫುಲ್ ವಿಡಿಯೋ ನೋಡಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ರು ಕೂಡ ಹೋಟೆಲ್ಸ್ ಅಲ್ಲೇ ಸಿಗುತ್ತೆ, ತುಂಬಾ ಹತ್ರದಲ್ಲೇನೆ. ಸೊ ಇದರಿಂದ ನಮಗೆ ಪದ್ಮಾವತಿ ಟೆಂಪಲ್ ಗೆ ಕರ್ಕೊಂಡು ಹೋಗ್ತಾರೆ. ಮೈನ್ ಥಿಂಗ್ ಇಲ್ಲಿಂದ ಹೊರಟ ಮೇಲೆ ಯಾವುದೇ ಟೆಂಪಲ್ಗೂ ನಮ್ದು ಫೋನ್ ಅಲೌಡ್ ಇರಲ್ಲ. ಇಲ್ಲಿಂದ ಹೊರಟು 15 ನಿಮಿಷದಲ್ಲಿ ಪದ್ಮಾವತಿ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನದಲ್ಲಿ ನಮಗೆ ನೆಕ್ಸ್ಟ್ ಇಲ್ಲಿಂದ ಏನೇನ್ ಪ್ರೊಸೀಜರ್ ಫಾಲೋ ಅಪ್ ಮಾಡ್ಬೇಕು ಅಂತ ನಮ್ಗೆ ಅಲ್ಲಿನ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಪದ್ಮಾವತಿ ದೇವಿ ದರ್ಶನ ಟಿಕೆಟ್ ಈಗ ಅರ್ಚನಾ ಅನಂತರ ಸೇವಾ ಅಂತೂ 5:30ವರೆಗೆ ದರ್ಶನ ಇರೋದು. ಆ ಟಿಕೆಟ್ ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಈ ಟಿಕೆಟ್ 4:15 ಹೋಗಿದ್ದು. ಬಟ್ ಮೇನ್ ಥಿಂಗ್ 5:30ವರೆಗೂ ಪದ್ಮಾವತಿ ಟೆಂಪಲ್ ಅಲ್ಲಿ ದರ್ಶನ ಓಪನ್ ಆಗಲ್ಲ ಟೆಂಪಲ್. ಅಲ್ಲಿಂದ ಟಿಕೆಟ್ಸ್ ಎಲ್ಲ ತಗೊಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಮತ್ತೆ ರೂಮ್ ಕಡೆ ಕರ್ಕೊಂಡ್ ಬರ್ತಾರೆ. ಹೋಟೆಲಿಗೆ ಬರ್ತಾ ಅಂದ್ರೆ ಬಸ್ ಬೇರೆ ನಮ್ದು ಕೆಟ್ಟೋಗ್ಬಿಟ್ಟಿತ್ತು. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಅವ್ರದೇ 3 ಬಸ್ ಇರ್ತವೆ ಬೇರೆ ಬೇರೆ ಪ್ಯಾಕೇಜ್ ಅವ್ರದ್ದು. ಅದೇ ಬಸ್ ನ ಇವ್ರು ಕರ್ಸಿ ಆ ಟೈಮ್ ನ ಮ್ಯಾನೇಜ್ ಮಾಡ್ತಾರೆ. ಸೊ ಅಲ್ಲಿಂದ ನೋಡಿ ಹಿಂದೆ ಇದೆ ಬಸ್, ಆ ಬಸ್ ನ ಕರ್ಸಿ, ಅದು ಅವ್ರದ್ದು ಸೀ ಬರ್ಡ್ ಬಸ್ ಏನೆ ಕಾಣಿಸ್ತಿದೆ. ಅದೇ ಬಸ್ಸಲ್ಲಿ ನಮಗೆ ಮತ್ತೆ ಹೋಟೆಲ್ಗೆ ಡ್ರಾಪ್ ಮಾಡಿಸ್ತಾರೆ. ಅಲ್ಲಿಂದ ಸೀದಾ ಟಿಫನ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮೇನ್ ಥಿಂಗ್ ಏನಂದ್ರೆ, ನಾವು ಆಚೆ ಎಲ್ಲರೂ ನಾವೇ ಪ್ರೈವೇಟ್ ಆಗಿ ಹೋಗ್ತೀವಿ ಟ್ರಿಪ್ ಅಂದ್ರೆ ಅಲ್ಲಿನ ಫುಡ್ ಅಡ್ಜಸ್ಟ್ ಆಗಲ್ಲ, ಅಲರ್ಜಿ ಆಗುತ್ತೆ, ಅದೇ ಪ್ರಾಬ್ಲಮ್. ಬಟ್ ಇವ್ರು ಏನಂದ್ರೆ ನಮ್ಮ ಕರ್ನಾಟಕ ಸ್ಟೈಲ್ ಫುಡ್ಡೇ ರೆಡಿ ಮಾಡಿಸ್ತಾರೆ. ನೋಡಿ ಕೇಸರಿ ಬಾತ್, ಇಡ್ಲಿ, ವಡೆ ಮತ್ತೆ ದೋಸೆ ಕೂಡ ಇರುತ್ತೆ, ಚೊಟ್ಟ ಚೊಟ್ಟ ದೋಸೆ. ಇದು ಖಾರ ಪೊಂಗಲ್.
ಖಾರ ಪೊಂಗಲ್ ಕೂಡ ಮಾಡಿರ್ತಾರೆ. ಏನಿಲ್ಲ ಅಂದ್ರೂ 4-5 ಥರ ವೆರೈಟಿ ಫುಡ್ ಇರುತ್ತೆ. ಟಿಫನ್ನಲ್ಲಾದರೂ ಅಷ್ಟೇ, ಲಂಚಲ್ಲಾದರೂ ಅಷ್ಟೇ. ನಾನು ನೆಕ್ಸ್ಟ್ ಮುಂದೆ ಬಂದು ಇಲ್ಲಿ ಏನೋ ಉಪ್ಪಿನಕಾಯಿ ಏನೋ ಇರಬೇಕು ಅಂತ ಹಾಕ್ಸ್ಕೊಂಡೆ, ಬಟ್ ಅದೇನೋ ಟೊಮೆಟೊ ಚಟ್ನಿ ಅನಿಸುತ್ತೆ. ನಾನು ನೋಡೋಣ ಅಂತ ಹಾಕ್ಸ್ಕೊಂಡೆ, ಬಟ್ ಸಕ್ಕತ್ತಾಗಿತ್ತು. ಇನ್ನೂ ಹಾಕ್ಸ್ಕೊಳ್ಳೋಣ ಅಂದರೆ ಅಲ್ಲಿ ಖಾಲಿ ಆಗ್ತಾ ಇತ್ತು ಆಲ್ರೆಡಿ. ಸೊ ಇಂದ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ತಿರುಪತಿ ಬಾಲಾಜಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮಸ್ಟ್ ಆ್ಯಂಡ್ ಶುಡ್ ಸ್ಟೇಟ್ ಬಸ್ಸಲ್ಲೇ ಹೋಗಬೇಕು. ನಮ್ಮ ಬಸ್ ಅಲೋ ಇರಲ್ಲ ಟೆಂಪಲ್ ಬೆಟ್ಟಕ್ಕೆ. ಸ್ಟೇಟ್ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಮುಡಿ ಕೊಡೋರು ಯಾರ್ಯಾರು ಇರ್ತಾರೆ ಅವ್ರ ಮುಂದೆ ಸಪ್ರೇಟ್ ಅವರೇ ಆಟೋ ಮಾಡಿ ಕಳಿಸ್ತಾರೆ. ಆಟೋ ಡ್ರೈವರ್ಗೆ ಮುಡಿ ಕೊಡೋರನ್ನ ಕರ್ಕೊಂಡೋಗಿ ಮುಡಿ ಕೊಡಿಸಿ ಅವರೇ ವೆಯ್ಟ್ ಮಾಡಿದ್ದು ನಮ್ಮನ್ನು ಮತ್ತೆ ಬೆಟ್ಟದ ಮೇಲೆ ಕರ್ಕೊಂಡು ಬಂದು ನಮ್ಮ ಬಸ್ಸು ಜನಗಳೆಲ್ಲ ಎಲ್ಲಿ ನಿಂತಿರ್ತಾರೆ ಅಲ್ಲಿಗೆ ಆಟೋ ಡ್ರೈವರೇ ಡ್ರಾಪ್ ಮಾಡಬೇಕು. ಇಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ನಮ್ಮ ಬಸ್ನ ಗೈಡ್ ಕಳಿಸ್ಕೊಡ್ತಾರೆ. ಸೊ ನೋಡಿ ಇಲ್ಲಿ ಚೆಕಿಂಗ್ ಇರುತ್ತೆ. ಸೊ ನೋಡಿ ಮೇನ್ ತಿರುಪತಿ ಎಂಟರ್ ಅನ್ನೋ ಫೀಲ್ ಬರದೆ ಇಲ್ಲಿಂದ. ಇದನ್ನ ನೋಡಿದ ತಕ್ಷಣ ತಿರುಪತಿ ಅನ್ನೋ ಅದು ಒಂಥರ ವೈಬೇ ಬಂದ್ಬಿಡುತ್ತೆ ನಮಗೆ. ಸೊ ನೋಡಿ ತಿರುಪತಿ ಕಾಣಿಸ್ತಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಇಲ್ಲಿಂದಾನೇ ಕಾಣಿಸ್ತಿದೆ ನಮಗೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ನಮ್ದು ಆಟೋ ಬರ್ಬೇಕು. ಇನ್ನು ನಾವು ಒಂದ್ ಸ್ವಲ್ಪ ವಿಡಿಯೋ ಫೋಟೋ ಎಲ್ಲ ತಕೊಂತಾ ಇದ್ವಿ. ಆಟೋ ಬಂದು ಅಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಮತ್ತೆ ಮುಡಿ ಕೊಡೋ ಹತ್ರ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಮುಡಿ ಕೊಡೋ ಹತ್ರ ಯಾವುದೇ ಚಾರ್ಜಸ್ ಪೇ ಮಾಡೋ ಆಗಿರಲ್ಲ. ನೋಡಿ ಮುಡಿ ಎಲ್ಲ ಮುಗಿಸ್ಕೊಂಡು ಒಂದ್ ಫೋಟೋ ಗಿಟೋ ಹಂಗೆ ತೆಕ್ಕೊಂಡು ನಾವು ಬಂದಿದ್ದೆ ಭೂವರಾಹ ಸ್ವಾಮಿ ಟೆಂಪಲ್ ಮತ್ತೆ ತಿರುಪತಿ ಬಾಲಾಜಿ ಟೆಂಪಲ್. ಮುಡಿ ಎಲ್ಲ ಮುಗಿಸ್ಕೊಂಡು ಅವರೇ ಕರ್ಕೊಂಡು ಹೋಗೋದು ಬಿಡ್ತಾರೆ. ತಿರುಪತಿಯಲ್ಲಿ ಭೂವರಾಹ ಸ್ವಾಮಿ ಟೆಂಪಲ್ನ ಫಸ್ಟ್ ದರ್ಶನ ಮಾಡಿಸ್ತಾರೆ. ಅಲ್ಲಿಂದ ನಮಗೆ 1 ಗಂಟೆಗೆ ದರ್ಶನ ಇತ್ತು, ಬಟ್ ಇನ್ನು ಬೇಗನೆ ಹೊರಟ್ವಿ. ಇದು ಮೇನ್ ಏನಂದ್ರೆ 1.5 ಅವರ್ ಒಳಗಡೆ ದರ್ಶನ ಮುಗಿಸ್ಕೊಡ್ತಾರೆ ಈ ಪ್ಯಾಕೇಜ್ ಅಲ್ಲಿ. ನೋಡಿ ಇಲ್ಲಿ ಫೋನ್ ಯಾವುದೇ ಕಾರಣಕ್ಕೂ ಅಲೋ ಇರಲ್ಲ. ಪ್ರೈವೇಟ್ ಆಗಿ ಬರೋರ್ಗಾದ್ರು ಇಲ್ಲಿವರೆಗೂ ಅಲೋ ಇರುತ್ತೆ ಫೋನ್ಸ್. ನಮ್ದೇನ್ ಮುಡಿ ಕೊಟ್ಟ ಮೇಲೆ ಆಟೋದಲ್ಲಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡ್ತಾರೆ. ಅಲ್ಲೇ ನಮ್ ಫೋನ್ಸ್ ಎಲ್ಲ ಒಂದ್ ಅಂಗಡಿಯಲ್ಲಿ ಕೊಡ್ಸ್ಬಿಡ್ತಾರೆ. ಅಲ್ಲಿಂದ ನಮಗೆ ಯಾವುದೇ ವಿಡಿಯೋ ಫೋಟೋ ಆಗ್ಲೂನು ಫೋನ್ಸ್ ಅಲೋ ಇರಲ್ಲ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ತಿರುಪತಿ ಟೆಂಪಲ್ನ ದರ್ಶನ ಮಾಡೋಕ್ಕೆ ಬರೋರು ಮೊದಲನೇದಾಗಿ ಭೂವರಾಹ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಲೇಬೇಕು. ಆವಾಗಲೇ ನಾವು ತಿರುಪತಿಗೆ ಹೋಗಿರೋ ಅಂಥ ಫಲ ನಮಗೆ ಸಿಗೋದು. ತಿರುಪತಿ ಕ್ಷೇತ್ರದ ಕ್ಷೇತ್ರಾಧಿಪತಿನೇ ಭೂವರಾಹ ಸ್ವಾಮಿ. ನೋಡಿ ಇವನಿಗೆ ಇಲ್ಲೂ ಫೋನ್ಸ್ ಬಿಡಲ್ಲ, ಅಲ್ಲೂ ಫೋನ್ ಕಾಲ್ ಮಾಡ್ತಾನೆ ಇರ್ತಾರೆ. ಯಪ್ಪ ಕೆಲಸದಿಂದ ಬಾರಪ್ಪ ಆಚೆ, ಸ್ವಲ್ಪ ಬಂದಿರೋದು ತಿರುಪತಿ ತಿಮ್ಮಪ್ಪನ ಹತ್ರ. ನೋಡಿ ಸೊ ಗಾಯ್ಸ್ ಟ್ರಿಪ್ ಈ ತರ ಇರುತ್ತೆ, ಪ್ಯಾಕೇಜ್ ಈ ತರ ಇರುತ್ತೆ. ತಿರುಪತಿ ಪ್ರಸಾದದ ವಿಷಯಕ್ಕೆ ಬಂದ್ರೆ 1 VIP ಟಿಕೆಟ್ಗೆ 1 ಲಡ್ಡು ಫ್ರೀ ಇರುತ್ತೆ. ಅದನ್ನ ಬಿಟ್ಟು 1 ಲಡ್ಡುಗೆ 50 ರೂಪೀಸ್ ಪೇ ಮಾಡಿ ನೀವು 50 ರೂಪಾಯಿ ಪೇ ಮಾಡಬೇಕು 1 ಲಡ್ಡುಗೆ. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ತಗೊಬಹುದು. ಸೊ ಇಲ್ಲಿಂದ ಹೋದ್ವಿ. ತಿರುಪತಿ ತಿಮ್ಮಪ್ಪಂಗು ಬಾಯ್ ಹೇಳ್ಕೊಂಡು ದರ್ಶನ ಮುಗಿಸ್ಕೊಂಡು ತೃಪ್ತಿಯಾಗಿ ಆಯ್ತು ದರ್ಶನ ಅಂತೂ. ಒಳಗಡೆ ಫಸ್ಟ್ ಟೈಮ್ ಪ್ರಸಾದ ಕೂಡ ಸಿಕ್ತು ನಮಗೆ, ಅನ್ನ ಪ್ರಸಾದ. ಅಲ್ಲಿಂದ ಪ್ರಸಾದ ತಿನ್ಕೊಂಡು 1.5 ಅವರ್ 2 ಅವರ್ಸ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಡ್ತಾರೆ. ಸೊ ಅದಕ್ಕೆ ಇದು ಮೇನ್ ಪ್ಯಾಕೇಜ್ VIP ಟಿಕೆಟ್ಸ್ ಅಂತ ಸೆಮಿ ಸ್ಲೀಪರ್ ಪ್ಯಾಕೇಜ್ ಕೊಡೋದು. ಸೊ ಇಲ್ಲಿಂದ ಸೀದಾ ನೋಡಿ ಅಲ್ಲೇ ಕೊಟ್ಟಿರ್ತೀವಿ ಫೋನು. ಮೇಲ್ಗಡೆ ಟೆಂಪಲ್ದು ಬ್ಯಾನರ್ ಇತ್ತಲ್ಲ, ಅಲ್ಲೇ ಫೋನ್ ಕೊಡ್ಸಿರ್ತಾರೆ ನಮಗೆ. ಅಲ್ಲಿಂದ ಇಲ್ಲಿಗೆ ಬಂದು ತಗೊಂಡ್ ಹೋಗಿದ್ದು ನಾವು. ಸೊ ನೋಡಿ ಬಂದ ತಕ್ಷಣ ಫಸ್ಟ್ ನಾವು ಹುಡುಕಿದ್ದೆ ನೀರು. ಬಂದು ನೀರ್ ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇಲ್ಲಿಂದ ಸೀದಾ ನಾವು ಆಚೆ ಹೋದ್ಮೇಲೆ ಚುರ್ಮುರಿ ತಿನ್ನಿಲ್ಲ ಅಂದ್ರೆ ನಮಗ್ ಸಮಾಧಾನನೇ ಆಗಲ್ಲ. ಇಲ್ಲಿಂದ ಹೋಗಿ ಚುರ್ಮುರಿ ತಗೊಂಡು, ನಾವು ಲಾಸ್ಟ್ ಟೈಮ್ ಬಂದಾಗ ಯಾರೋ ಒಬ್ರು ಅಂಕಲ್ ಮಾರ್ತಾ ಇದ್ರು. ಅದಂತೂ ಚುರ್ಮುರಿ ಟೇಸ್ಟ್ ತುಂಬಾನೇ ಸಕ್ಕತ್ತಾಗಿತ್ತು. ನನಗೆ ಇಲ್ಲಿವರೆಗೂ ನೆನಪಿದೆ 2 ವರ್ಷ ಆದ್ರೂನು. ಇದು ಹಂಗೆ ಇರುತ್ತೆ ಅನ್ಕೊಂಡ್ ಬಂದ್ವಿ, ಬಟ್ ಟೇಸ್ಟ್ ವೈಸ್ ಓಕೆ ಅನ್ನೋ ತರ ಇತ್ತು. ಅಷ್ಟೇನ್ ಟೇಸ್ಟ್ ಇರ್ಲಿಲ್ಲ. ಬಟ್ ಚುರ್ಮುರಿ ನಾನು ಹಿಂಗೆ ಇದ್ರೆ ನನಗೆ
ಟ್ರೈ ಮಾಡಲೇಬೇಕು ಎಲ್ಲೇ ಹೋಗಿದ ಕಡೆನೂ. ಸೊ ಅದನ್ನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಮ್ಮ ಪ್ಯಾಕೇಜಿಂದ ಹೋಗಿರೋರು ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಒಬ್ಬರು ಬಂದಿಲ್ಲ ಅಂದ್ರೂ ಅಲ್ಲಿಂದ ಬಸ್ ಹೊರಡಲ್ಲ. ಅಲ್ಲಿಂದ ಮತ್ತೆ ರಿಟರ್ನ್ ಸ್ಟೇಟ್ ಬಸ್ಸಲ್ಲೇ ವಾಪಸ್ ಬರಬೇಕು ನಾವು ಬೆಟ್ಟದಿಂದ ಕೆಳಗೆ. ನೋಡಿ, ಇದೇ ಕಾರಣಕ್ಕೇನೆ ನಮ್ಮದು ರೂಮ್ ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋದು. ಸ್ಟೇಟ್ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ, ಸ್ಟೇಟ್ ಬಸ್ಸಲ್ಲೇ ಕರ್ಕೊಂಡು ಬಂದು ಬಿಡ್ತಾರೆ. ಅಲ್ಲಿಂದ ಮತ್ತೆ ರೂಮ್ ಹತ್ರ ಜಾಸ್ತಿ ದೂರ ನಡೆಯೋ ಹಾಗಿರಲ್ಲ. ಮೇನ್ ಥಿಂಗ್ ಇದು. ನೋಡಿ, ರೂಮ್ ಹತ್ರ ಬಂದ್ವಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿರುತ್ತೆ. ಅಲ್ಲಿ ಬಿಸಿಲು ಬೇರೆ ಜಾಸ್ತಿ ಇತ್ತು, ದರ್ಶನ ಬೇರೆ ಕ್ಯೂ ಅಲ್ಲಿ ನಿಲ್ಬೇಕು. ಅದಕ್ಕೂ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಅದರಲ್ಲಿ ಇವ್ರು ನಮಗೆ ಹೇಳೋದು ಗೈಡ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ, ಇಲ್ಲಿಂದ ಸೀದಾ ರೂಮ್ ಹತ್ರ ಹೋಗಿ ನಿಮ್ ಲಗೇಜಸ್ನೆಲ್ಲ ಎತ್ಕೊಂಡು ಆಮೇಲೆ ಊಟದ ಹಾಲ್ ಹತ್ರ ಬನ್ನಿ ಅಂತ ಇರುತ್ತೆ. ಬಟ್ ನಾವು ಮಾಡಿದ್ ನೋಡಿ, ಇಲ್ಲಿ ಫಸ್ಟ್ ಸೀದಾ ಊಟದ ಹಾಲ್ ಹುಡಿಕೊಂಡು ಹೊರಟೋಗ್ಬಿಟ್ವಿ. ಲಗೇಜ್ ಎತ್ಕೊಂಡ್ ಬರೋಷ್ಟು ತಾಳ್ಮೆ ಕೂಡ ಇರ್ಲಿಲ್ಲ ನಮ್ಮ ಹತ್ರ. ಊಟದ ಹಾಲ್ ಹುಡಿಕೊಂಡು ಹೋಗಿ ಇನ್ನು ಬೇರೆ ಪ್ಯಾಕೇಜ್ ಆಗಿ, ಅಂದ್ರೆ ನಮ್ದೇ ಬಸ್, ಸಿ ಬರ್ಡ್ ಬಸ್ ಅವ್ರದ್ದೇ ಬೇರೆ ಟ್ರಿಪ್ ಪ್ಯಾಕೇಜ್ ಇರುತ್ತಲ್ಲ, ಅವ್ರದ್ದು ಲಂಚ್ ಅವರ್ ನಡೀತಾ ಇತ್ತು. ನಾವು ಅವ್ರ ಲಂಚ್ ಅವರ್ ಮಧ್ಯಾಹ್ನ ನುಗ್ಬಿಟ್ವಿ. ನಮ್ದು ಇನ್ನು ಸ್ಟಾರ್ಟೇ ಆಗಿರ್ಲಿಲ್ಲ ನಮ್ ಬಸ್ ಅವ್ರಿಗೆ. ಸೊ ಇಲ್ಲಿಂದ ಹೋಗಿ ಸೀದಾ ಊಟ ಹಾಕ್ಸ್ಕೊಂಡು, ನೋಡಿ ಚಪಾತಿ, ರೈಸ್ ಎಲ್ಲ ಇರುತ್ತೆ. ಮತ್ತೆ ಅನ್ನ ಸಾಂಬಾರ್ ಕೂಡ ಇರುತ್ತೆ, ಮೊಸರನ್ನ ಕೂಡ ಇರುತ್ತೆ. ಬಟ್ ನಾವು ಹಾಕಿಸ್ಕೊಳ್ಳಿಲ್ಲ, ನಾವು ಜರ್ನಿ ಮಾಡ್ಬೇಕಾದ್ರೆ ಅನ್ನ ಸಾಂಬಾರು ತಿನ್ನಲ್ಲ. ಸೊ ಊಟ ಮುಗಿಸ್ಕೊಂಡು ಲಗೇಜ್ ಹತ್ರ ಬಂದು ಸಮಾಧಾನವಾಗಿ ಲಗೇಜ್ ಎಲ್ಲ ಎತ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ತಿರುಪತಿಗೆ ಬಾಯ್ ಹೇಳೋ ಟೈಮ್ ಬಂದ್ಬಿಡ್ತು. ನೋಡಿ, ಬಸ್ ರೆಡಿ ಇದೆ, ನಮ್ ಬಸ್ ಅವರೆಲ್ಲ ರೆಡಿ ಇದ್ದಾರೆ. ನೋಡಿ, ಒಂದ್ ಬಾಯ್ ಹೇಳ್ತಿದ್ದಾನೆ. ಇಲ್ಲಿಂದ ಹೊರಟು ಬಸ್ ಹತ್ಕೊಂಡು ನೋಡಿ, ಮಾಡಿದ್ದು 5 ಸ್ಟಾರ್ ಹೋಟೆಲ್ ಇದೆ. ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇವ್ರು ಮುಂದೆ ಹೋಗ್ತಿದಾರಲ್ಲ, ಇವ್ರಿಗೆ ಎಷ್ಟು ಏಜ್ ಆಗಿದೆ ಗೊತ್ತಾ? ಅಜ್ಜಿ ತಾತ ಇಬ್ರು ಬಂದಿದ್ರು, ಹಸ್ಬೆಂಡ್ ಅಂಡ್ ವೈಫ್. ನಿಯರ್ಲಿ 70+ ಏಜ್ ಆಗಿದೆ ಅವರಿಗೆ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ನಿಧಾನಕ್ಕೆ ದರ್ಶನ ಎಲ್ಲ ಮಾಡಿದ್ರು ಅಂದ್ರೆ ನಮ್ಗೆ ಒಂಥರ ಖುಷಿ ಆಗ್ಬಿಡ್ತು. ನಾನು ಇವನಿಗೆ ಹೇಳ್ತಾ ಇದ್ದೆ ಅವ್ರಿಗೆ ತೋರಿಸ್ಕೊಂಡು, ನಾವೀ ಸ್ಟೇಜ್ ಆಗೋವರೆಗೂ ಬದುಕಿದ್ರೆ ಸಾಕಲ್ವಾ ಅಂತ. ನೋಡಿ, ಬಸ್ಸು ಎಲ್ಲರೂ ಹೊರಟ್ವಿ, ಬಸ್ ಕೂಡ ಹೊರಡ್ತು. ನೋಡಿ, ಅದೇ ಕಾಣಿಸ್ತಿದೆಯಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಅದೇ. ಸೊ ಫೈನಲ್ ನೋಡಿ, ಪ್ರೈವೇಟ್ ಆಗಿ ಬರೋರಿಗೆ ಹೋಟೆಲ್ ಪಕ್ಕಾನೇ ಅವ್ರ ಫೇವ್ರೆಟ್ ಸ್ಪಾಟ್ ಕೂಡ ಇದೆ, ಟು ಬಿ ಬಾರ್ ಆನ್ ರೆಸ್ಟೋರೆಂಟ್. ಸೊ ಫೈನಲಿ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಇಲ್ಲಿಂದ ಹೊರಟ ಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ ಬ್ಯಾಂಗ್ಳೂರ್ನ 4 hours ಅಲ್ಲೆಲ್ಲ ರೀಚ್ ಮಾಡಿಬಿಡ್ತಾರೆ. ನೈಟ್ ಟೈಮ್ ಅಂದರೆ ಇನ್ನೂ ಬೇಗ ರೀಚ್ ಮಾಡ್ತಾರೆ. ಬಟ್ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು, ಇದು ಮೇಯ್ನ್ ಆಗಿ ಏನಂದರೆ 24 hours ಪ್ಯಾಕೇಜ್ ಇದು. ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಸ್ಕೂಲ್ಗಳಿಗೆ ಹೋಗೋ ಮಕ್ಕಳು ಇರ್ತಾರೆ, ಅವ್ರಗಳಿಗೆ ಬೆಟರ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. 24 hours ಅಲ್ಲಿ ನಿಮ್ಗೆ ಇಡೀ ಟ್ರಿಪ್ನ ಮುಗಿಸಿ ನಿಮ್ಮನ್ನು ಮತ್ತೆ ಬ್ಯಾಂಗ್ಳೂರ್ಗೆ ರೀಚ್ ಮಾಡ್ತಾರೆ. ಅಲ್ಲಿಂದ ಬ್ಯಾಂಗ್ಳೂರಿಗೆ 10 ಗಂಟೆ ಅಷ್ಟರಲ್ಲಿ ರೀಚ್ ಆಗಿರ್ತೀವಿ, 10 ಗಂಟೆ 10:15ಗೆಲ್ಲ ರೀಚ್ ಮಾಡ್ತಾರೆ. ಸೊ ನಮ್ಮದು ಪಿಕ್ಕಿಂಗ್ ಪಾಯಿಂಟ್ ಬಂದು ಗಾಂಧಿನಗರ ಹತ್ರ ಇರುತ್ತೆ. ಬಟ್ ಲೇಟ್ ಆಗಿರುತ್ತೆ ನೈಟ್ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡೋದು ನಮಗೆ ಆನಂದರಾವ್ ಸರ್ಕಲ್ಗೆ ಡ್ರಾಪ್ ಮಾಡ್ತಾರೆ. ಬಿಕಾಸ್ ಗಾಂಧಿನಗರಿಂದ ಆಟೋಗಳು ಸಿಗಲ್ಲ ಸಿಟಿಗೆ, ಏಜ್ಡ್ ಪೀಪಲ್ಸ್, ಮಕ್ಕಳಿರೋರೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಆನಂದರಾವ್ ಸರ್ಕಲ್ಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಮೆಜೆಸ್ಟಿಕ್ಕಿಗೆ 50 rupees ತೊಗೊತಾರೆ ಆಟೋದಲ್ಲಿ. ಅಲ್ಲಿಂದ ಬಂದು ಮೆಜೆಸ್ಟಿಕ್ಕಿಂದ ನಿಮ್ಮ ಪ್ಲೇಸ್ಗೆ ಓಡ್ಬೋದು ಅಲ್ಲಿಂದ. ಸೊ ಗೈಸ್, ಈಗ ನಿಮಗೆ ಯೂಸ್ಫುಲ್ ಅಥವಾ ಇನ್ಫಾರ್ಮೇಟಿವ್ ಅಂತ ಅಂತಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.